RCBಯ ಹೊಡೆತಕ್ಕೆ ಡಿಫೆಂಡಿಂಗ್ ಚಾಂಪಿಯನ್ KKR ಸಟ್ ಪಟ್ ಡುಡುಮ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL 2025 ಇವತ್ತರಿಂದ ಸ್ಟಾರ್ಟ್ ಆಯಿತು. RCB ಅಭಿಮಾನಿಗಳ ಪಾಲಿಗಂತೂ ಶುಭಾರಂಭ. ಫಸ್ಟ್ 10 ಓವರ್ದು ಮ್ಯಾಚ್ ನೋಡಿದಾಗ ಫಸ್ಟ್ ಮ್ಯಾಚ್ ಬೇಡ ಇತ್ತ ಅಂತ RCBಗೆ ಬೇರೆ ಯಾವುದಾದ್ರೂ ಟೀಮನ್ನು ಹಾಕ್ಬೋದಿತ್ತಪ್ಪ KKR ಅಗೇನ್ಸ್ಟ್ ಅಂತ ಅನಿಸಿದ್ದಂತೂ ಹೌದು. ಅಥವಾ ಪ್ರಿಡಿಕ್ಷನ್ ಏನು ಭಾರಿ ಇತ್ತಲ್ಲ, ರೈನ್ ಬರ್ತದೆ, ಹಾಗೆ ಬರ್ತದೆ, ಹೀಗೆ ಬರ್ತದೆ. ಅಂದರೆ ಬೆಂಗಳೂರಲ್ಲಿ ಜೋರು ಮಳೆ ಮಾರೆ, ಎಲ್ಲಿ ರೈನ್ ಅಂತ ಕರೆಕ್ಟಾಗಿ ಹೇಳಿಲ್ಲ ಅವರು. ಈ ಪ್ರೆಡಿಕ್ಟ್ ಮಾಡೋರು ಉಂಟಲ್ಲ, ಅಂದರೆ ಬೆಂಗಳೂರಲ್ಲಿ ಮ್ಯಾಚನ್ನು ಅಂದ್ಕೊಂಡಿದ್ರ ಅಂತ RCBದು. ಇಲ್ಲಿ ಮಳೆ ಬಂದಿದೆ, ಹೌದು, ಅಲ್ಲೇನು ಮಳೆ ಬರಲಿಲ್ಲ. ಸೊ ಫಸ್ಟ್ 10 ಓವರ್ ಆದಾಗ ಅಯ್ಯಯ್ಯ ದೇವರೇ, ವರುಣ ದೇವ ಎಲ್ಲಿದ್ದೀಯ ಅಣ್ಣ ಅಂತ ಅನಿಸಿದ್ದಂತ ಹೌದು. ಅದಾದಮೇಲೆ ಓಯ್ ಎಂತ ಆಯ್ತಂತಿಲ್ಲ, ಫುಲ್ಲು ಟೇಬಲ್ ಟರ್ನ್, ಫುಲ್ ಉಲ್ಟಮ್ ಪಲ್ಟಾಗಿ ಆ್ಯಂಡ್ ಚೇಸ್ ಅಂತೂ ಸೂಪರ್. ನೋಡಿ, ಫಸ್ಟ್ 10 ಓವರ್ ಬೇರೆನೇ ಆಟ, ಅದಾದಮೇಲೆ ಇನ್ನೊಂದೇ ಆಟ. ಫಸ್ಟ್ ಓವರಲ್ಲಿಯೇ ವಿಕೆಟ್ ಬಿದ್ದಾಗಿದೆ, ಡಿಕಾಕ್ ಅವ್ರದ್ದು ವಿಕೆಟ್. ಬೈ ದ ವೇ ಟಾಸ್ ವಿನ್ ಆದದ್ದು ನಮ್ಮ RCB ರಜತ್ ಪಾಟೀದಾರ್ ಅವರ ನೇತೃತ್ವದಲ್ಲಿ. ಅವರು ಫಸ್ಟ್ ಟೈಮ್ ಈಗ ಕ್ಯಾಪ್ಟನ್ ಆಗ್ತಾ ಇರೋದು. ಅವರು ಟಾಸ್ ವಿನ್ ಆದಮೇಲೆ ಹೇಳಿದರು, ಇಲ್ಲ ಮಾರ್ರೆ ನಾವು ಬೌಲಿಂಗ್ ಆಗ್ತೇವೆ ಅಂತ. ತಂಡದಲ್ಲಿ ಭುವನೇಶ್ವರ್ ಕುಮಾರ್ ಇಲ್ಲ. ಎಲ್ರಿಗೆ ಸಹ ಒಂದಿಷ್ಟು ಮೆಸೇಜ್ ಬಂದಿದೆ, ಒಬ್ಬವೇ ಇಲ್ಲೊಬ್ರು ಅಂತ. ಯಾಕೆ ಏನಂತ ಗೊತ್ತಿಲ್ಲ, ಏನೋ ಮೇ ಬಿ ಫಿಟ್ ಇಲ್ಲದೇ ಇರ್ಬೋದು. ಇಲ್ಲ ಇದ್ರೆ ಕಾಮಾನ್ ಯಾರು ಭುವಿಯನ್ನು ಹಾಗೆ ನೀವು ಬೆಂಚಲ್ಲಿ ಕೂರಿಸ್ತೀರಾ, ಅಥವಾ ನೆಟ್ ಪ್ರಾಕ್ಟೀಸ್ ಟೈಮಲ್ಲಿ ಅಥವಾ ಅವರ ಪ್ರಾಕ್ಟೀಸ್ ಗೇಮಲ್ಲಿ ಅವರ ಗೇಮ್ ಯದ್ವಾ ಡ್ರಾಪ್ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಕರೆಕ್ಟ್ ರೀಸನ್ ಭುವನೇಶ್ವರ್ ಕುಮಾರ್ ಅವರು ಯಾಕೆ ಆಡಲಿಲ್ಲ ಅಂತ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ, ನಂಗೆ ಗೊತ್ತಿಲ್ಲ. ಸೊ ಆದ್ದರಿಂದ ನಾನು ಅನ್ಫಿಟ್ ಇರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇರೋದು. ಫಸ್ಟ್ ಓವರಲ್ಲೇ ಒಂದು ಕ್ಯಾಚ್ ಡ್ರಾಪ್, ಸುರೇಶ್ ಶರ್ಮಾ ಒಂದ್ಸಲ ಇದು KKR ಪ್ಲೇಯರ್ ಅಲ್ಲ, ಅದಕ್ಕೆ ಕ್ಯಾಚ್ ಬಿಟ್ಟ ಅಂತ ಸುಮ್ಮನೆ ತಮಾಷೆಗೆ. ಬಟ್ ಈಸಿ ಕ್ಯಾಚ್ ಬಿಟ್ಟರು, ಡಿಕಾಕ್ ಇದು. ಬಟ್ ಹೇಸಲ್ವುಡ್ ಕಮಾನ್ ಸೂಪರ್. ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆದ್ರು. ಫಸ್ಟ್ 3 ಓವರಿಗೆ ಕೋಲ್ಕತ್ತಾ ಗ್ರೌಂಡಲ್ಲಿ ಫಸ್ಟ್ 3 ಓವರಿಗೆ KKR ಸ್ಕೋರು ಜಸ್ಟ್ 9 ರನ್ಸ್. ನಾವು ಇದು ಬೌಲಿಂಗ್, ನ್ಯೂ ಟೀಮಿದು ಬೌಲಿಂಗ್ ಸೂಪರ್ ಉಂಟಂತ ಹೇಳಿದಲ್ಲ ಅಂತ. ಫಸ್ಟ್ 3 ಓವರಿಗೆ 9 ರನ್, ನೆಕ್ಸ್ಟ್ 3 ಓವರಿಗೆ 51 ರನ್ ಹೊಡಿಸ್ಕೊಂಡ್ರು. ಡಮಲ್ ಡಿಮಿಲ್ ಎಲ್ಲ ಬಾಲ್ ಆ ಕಡೆ ಈ ಕಡೆ ಎಲ್ಲ ಕಡೆ ಹಾರ್ತಾ ಉಂಟು. ಏನು ಮಾರೆ, ಅವ್ರದ್ದು ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಶಿಪ್ ವಹಿಸ್ಕೊಂಡೋದು ಭಯಂಕರ ಜೋಶಿಗೆ ಬಂದವರಾಗಿ 3 ಓವರ್ ತನಕ ನಿಧಾನ ಸುಮ್ಮನೆ ಇದ್ದರು. RCB ಫ್ಯಾನ್ಸಿಗೆ ಒಂದು ಖುಷಿ ಆಗಲಿ ಅಂತ. ಅದಾದಮೇಲೆ 4ನೇ ಓವರಿಂದ ಶುರು ಹಚ್ಕೊಂಡ್ರು ಮಾರೆ. ರಸಿಕ್ ದಾರ್ ಬಂದರು, ಫಸ್ಟ್ ಓವರಿಗೆ 16 ರನ್ ಹೊಡೆಸ್ಕೊಂಡ್ರು. ಕೃಣಾಲ್ ಪಾಂಡ್ಯ, ನಾವು ಭಯಂಕರ ಇವರು ಕಂಟ್ರೋಲ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ, ಇವ್ರು ಪವರ್ ಪ್ಲೇಯಲ್ಲಿ ಅವ 16 ರನ್ ಕೊಟ್ಟರೆ ಇವರು 15 ರನ್ ಕೊಟ್ಟದ್ದು. ಮತ್ತು ಎಸ್ ದಯಾಲ್ ಇದು 2ನೇ ಓವರ್. ಫಸ್ಟ್ ಓವರಲ್ಲಿ ಕೇವಲ 1 ರನ್ ಬಿಟ್ಟು ಕೊಟ್ಟಿದ್ರು. ಪವರ್ ಪ್ಲೇದು ಕೊನೆ ಓವರ್ ಭಯಂಕರ ಕಂಟ್ರೋಲ್ ಮಾಡ್ತಾರೆ ಎಸ್ ದಯಾಲ್. ಅಣ್ಣ 20 ರನ್ ಬಿಟ್ಟು ಕೊಟ್ಟದ. ಸೊ 20 + 15 + 16 51 ರನ್ ನೆಕ್ಸ್ಟ್ 3 ಓವರಲ್ಲಿ. 6 ಓವರ್ ಮುಕ್ತಾಯಕ್ಕೆ 10 ಸರಾಸರಿಯಲ್ಲಿ 60ಕ್ಕೆ 1 KKR. ಮತ್ತೆ ಪುನಃ ಅವ್ರದ್ದು ಏನು ಸ್ಟಾಪ್ ಆಗಿಲ್ಲ. 10 ಓವರ್ ಆಗುವ ತನಕ ಡಮಾಲ್ ಡಿಮಿಲ್ ಹೊಡಿತಾ ಇದ್ದಾರೆ. 9.5 ಓವರ್ಸಿಗೆ 107 ಒಂದೇ ವಿಕೆಟ್ ಹೋಗಿರೋದು. ಆ ಕಡೆಯಿಂದ ಫಸ್ಟ್ 20 ಓವರ್ ನಿಧಾನಕ್ಕೆ ಆಡಿದರು ನರೇನ್ ಅವರು. 20 ಬಾಲ್ಗೆ 24 ರನ್. ಸ್ವಲ್ಪ ಆಯಿತು, ಅಜಿಂಕ್ಯ ರಹಾನೆ ಅವರು ನೀವು ಹೊಡೀರಿ, ನಾನು ಸ್ವಲ್ಪ ಟೈಮ್ ತೊಗೊಳ್ತೇನೆ ನಾನು. ಅಂದರೆ ಅವ್ರು IPL ಅಲ್ಲಿ ಮಾತ್ರ ಅವ್ರ ಫಾರ್ಮಿಗೆ ಬರೋದು. ಅದು ಸಹ RCB ಅಂತಿದ್ರೆ ಎಂತ ಇರಬೇಕಷ್ಟದೆ, ಎಲ್ಲಿ ಇರಬೇಕಷ್ಟದೆ ಅಂತ ಗೊತ್ತಿಲ್ಲ. ಒಳ್ಳೆ ಫಾರ್ಮಿಗೆ ಬರ್ತಾರೆ ನರೇನ್ ಅವರು. ಅವರು IPL ಬಿಟ್ಟು ಅವ್ರದ್ದು ಬೇರೆ ಟೂರ್ನಮೆಂಟೆಲ್ಲ ಆಡ್ತಾರಲ್ಲ, ಅಲ್ಲಿದು ಫಾರ್ಮ್ ನೋಡಿ. ಫಾರ್ಮ್ ಇದು ಎಫ್ ಕೂಡ ಇರೋದಿಲ್ಲ. ಅವ್ರು ಬ್ಯಾಟಿಂಗ್ ಫಸ್ಟ್ ಆಫ್ ಆಲ್ ಓಪನಿಂಗ್ ಬರೋದಿಲ್ಲ ಅಂತ ಅಂದ್ಕೊಳ್ತೇನೆ, ಬೇರೆ ಲೀಗಲ್ಲೆಲ್ಲ ಅವ್ರದ್ದು ರನ್ ಸಹ ಇರೋದಿಲ್ಲ. IPL ಅಲ್ಲಿ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಅದು RCB ಮೇಲೆ ಅದು ಎಂತ ದ್ವೇಷ ಅಂತ ಗೊತ್ತಿಲ್ಲ. ಒಳ್ಳೆ ಫಾರ್ಮಿಗೆ ಬರ್ತಾರೆ. ಫಸ್ಟ್ 20 ಬಾಲ್ 24 ರನ್, ನೆಕ್ಸ್ಟ್ 9 ಬಾಲಲ್ಲೇ 20 ರನ್ ಮೇಲೆ ಹೊಡೆದ್ರು ಮಾರ್ರೆ, ಡಮ್ ಅಂತ. ಕೊನೆಗೆ 26 ಬಾಲಿಗೆ 44 ರನ್ ಹೊಡೆದು ಔಟ್ ಆದ್ರು. 5 4 3 ಸಿಕ್ಸರ್. ಅಂದರೆ 10ನೇ ಓವರ್, ಅಂದರೆ ಲಾಸ್ಟ್ ಬಾಲ್ 9.6, ಅಂದರೆ 10 ಓವರ್ ಆಗುವಾಗ 107 ರನ್ನಿಗೆ 2 ವಿಕೆಟ್. ಅದಾದಮೇಲೆ ಗೇಮೇ ಬೇರೆ. ಅಷ್ಟೊತ್ತಲ್ಲಿ ಅಜಿಂಕ್ಯ ರಹಾನೆ ಅವರು 50 ರನ್ ಹೊಡೆದಾಗಿತ್ತು. ಕೃಣಾಲ್ ಪಾಂಡ್ಯ ಅವರು 11ನೇ ಓವರ್ ಹಾಕಲಿಕ್ಕೆ ಬಂದರು. ಸಡನ್ನಾಗಿ ಬ್ಯಾಕ್ ಟು ಬ್ಯಾಕ್ ಇದು ರಸಿಕ್ದಾರ್ ಓವರಲ್ಲಿ ಏನು ನರೇನ್ ಅವರು ಔಟ್ ಆದರು. ನೆಕ್ಸ್ಟ್ ಓವರಲ್ಲಿ ಕೃಣಾಲ್ ಪಾಂಡ್ಯ ಅವರ ಓವರಲ್ಲಿ ಅಜಿಂಕ್ಯ ರಹಾನೆ ಅವರು ರಸಿಕ್ದಾರ್ ಅವರಿಗೆ ಬೌಂಡ್ರಿಯಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ಬಂದವರೆಲ್ಲ ಹೋದ ಪುಟ್ಟ ಅಥವಾ ಬಂದ ಪುಟ್ಟ ಹೋದ ಪುಟ್ಟ, ಯಾವ್ದು ಬೇಕು ನೀವು ತಗೊಳ್ಳಿ. ಹೋದ ಪುಟ್ಟ ಬಂದ ಪುಟ್ಟ ಅದು ನಾನು ಹೇಳೋದು. ಅಂದರೆ ಕ್ರೀಸಿಗೆ ಹೋದ, ವಾಪಸ್ ಪೆವಿಲಿಯನ್ನಿಗೆ ಬಂದ ಅಂತ. ಎಲ್ಲರೂ ಸಹ ಭಾರಿ ಮಿಸ್ರೈಡ್ ಮಾಡಿದ್ರಂತ ಅಂದ್ಕೊಳ್ತೇನೆ ನಾನು. ಅಂದರೆ 10 ಓವರಿಗೆ 107 ಹೊಡೆದಿದ್ದಾರಲ್ವಾ, ಇನ್ನು ನಾವೆಲ್ಲ ಪವರ್ ಹಿಟ್ಟರ್ಸ್ ಅಂತ ಏನೋ ಕೊಂಬಿತ್ತಂತ ಕಾಣ್ತದೆ. ಆ್ಯಂಡ್ ನಾನು ಹೇಳಿದ್ದೆ ವೆಂಕಟೇಶ್ ಅಯ್ಯರ್ ಅವರಿಗೆ ಪ್ರೈಸ್ ಟ್ಯಾಗ್ ಭಯಂಕರ ತಲೆ ಭಾರ ಆಗಿಯೇ ಆಗ್ತದೆ ಅಂತ.
ಅವರು ಅಂದರೆ ಕೆಲವೊಂದ್ಸಲ ಲಿಟ್ರಲ್ ಮೀನಿಂಗ್ ತಗೊಳ್ಬಾರ್ದು. ಅವರಿಗೆ ಪ್ರೈಸ್ ಟ್ಯಾಗ್ ಇದು ತಲೆ ಹೊರೆ ಆಗ್ಬೋದು ಅಂತ ಇನ್ನೂ ಸಹ ಭಾರ ಜಾಸ್ತಿ ಆಗಬಾರ್ದು ಅಂತ ಹೆಲ್ಮೆಟ್ಟೇ ಹಾಕ್ಕೊಳ್ಳಿಲ್ಲ. ಅಂದರೆ ಆಲ್ರೆಡಿ ಭಾರ ಉಂಟಲ್ಲ ಅಂತ, ಇದಕ್ಕೆಲ್ಲ ಪಿ ಜಿ ಅಂತ ಹೇಳೋದಾಯ್ತು, ಸುಮ್ಮನೆ ನಗ್ಬೇಕು ನೀವು. ಹೆಲ್ಮೆಟ್ಟೇ ಹಾಕ್ಕೊಳ್ಳಿಲ್ಲ, ಬಂದರು. ಕೃಣಾಲ್ ಪಾಂಡೆಗೆ ನನ್ನ ಮುಂದೆ ಆ್ಯಟಿಟ್ಯೂಡ್ ತೋರಿಸಿದ ಅಣ್ಣ. ಕೃಣಾಲ್ ಪಾಂಡೆ ಬೌನ್ಸ್ ಹಾಕಿದಲ್ಲ, ಪುಣ್ಯ ಜಿತೇಶ್ ಶರ್ಮಾ ಹಿಡಿದ್ರು, ಅದು ವೈಡ್ ಅಂತ ಘೋಷಣೆ ಮಾಡಿದರು. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಅವರಿಗೆ ಆಲ್ರೆಡಿ ಸ್ವಲ್ಪ ಪ್ರೈಸ್ ಟ್ಯಾಗ್ ಇದು ಭಾರ ಎಲ್ಲ ಇತ್ತು, ಪೂರ್ತಿ ಒದ್ದಾಗಿ ಹೋಯ್ತು. ಎಂತ ಮಾರ್ರೆ, ಬೌನ್ಸ್ ಎಲ್ಲ ಹಾಕಿ ತಲೆಗಿಲೆಲ್ಲ ಹೊಡೆದಾಕಿದ್ರೆ ಅಂತ ಪಾಪ ಹೆಲ್ಮೆಟ್ ಎಲ್ಲ ತರಿಸಿಕೊಂಡ್ರು. ಬಟ್ ಆ ಒಂದು ಮೊಮೆಂಟ್ ಆಫ್ ಟೈಮಲ್ಲಿ ಒಂದು ಆ ಭಯ ಕಾಡಿರ್ತದಲ್ಲ ಶ್ರೇಯಸ್ ಅಯ್ಯರ್ ಅಲ್ಲ ಸಾರಿ ವೆಂಕಟೇಶ್ ಅಯ್ಯರ್ಗೆ, ಡಮಾರ್ ಔಟ್. ನೆಕ್ಸ್ಟ್ ಬಾಲೇ ಬೋಲ್ಡು. ಬಂದವರಲ್ಲಿ ಹೇಳಿದ್ನಲ್ಲ, ರಘುವಂಶಿ ಒಂದು ರೇಂಜಿಗೆ ಚಂದ ಮಾಡಿ ಆಡಿದ್ರು. 22 ಬಾಲಿಗೆ 30 ರನ್, 130 ಸ್ಟ್ರೈಕ್ ರೇಟಲ್ಲಿ. ಬೈ ದ ವೇ ಅಜಿಂಕ್ಯ ರಹಾನೆ ಭಾರಿ ಚಂದ ಮಾಡಿ ಆಡಿದ್ರು, 31 ಬಾಲಿಗೆ 56 ರನ್. ಅವ್ರದ್ದು ಅಂದರೆ ಫಾರ್ಮು ಇವರನ್ನು ಯಾಕೆ ಇಂಡಿಯನ್ ಟೀಮಲ್ಲಿ ಆಡಿಸ್ತಾ ಇಲ್ಲ ಅನ್ನುವ ರೇಂಜಿಗೆ ಅಷ್ಟು ಲೀಲಾಜಲವಾಗಿ ಬ್ಯಾಟಿಂಗ್ ಮಾಡಿದರು. 6-4 4-6 ಎಲ್ಲ ಹೊಡೆದು ಭಾರಿ ಚೆಂದ ಮಾಡಿ ಆಡಿದ್ರು. ಅದಾದಮೇಲೆ ಬಂದವರೆಲ್ಲ ವಿಕೆಟ್ ಹೋಗ್ತವೇ ಹೋಯ್ತು. ವೆಂಕಟೇಶ್ ಅಯ್ಯರ್ ಅವರು ಬೋಲ್ಡ್ ಆದರು, ರಸೆಲ್ ಅವರು ಬೋಲ್ಡ್ ಆದರು, ರಿಂಕು ಸಿಂಗ್ ಅವರು ಬೋಲ್ಡ್ ಆದರು, ರಮಣ್ ದೀಪಿಗೆ ಕರೆಕ್ಟಾಗಿ ಸ್ಟ್ರೈಕ್ ಸಿಗಲಿಲ್ಲ. ಹೀಗೆ ಬಂದವರೆಲ್ಲ ಔಟ್ ಆಗಿ ಕೇವಲ 174 ಅಷ್ಟೇ. ಕೇವಲ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಫಸ್ಟ್ 10 ಓವರಲ್ಲಿ 107 ಹೊಡೆದಂಥ ತಂಡ ನೆಕ್ಸ್ಟ್ 10 ಓವರಲ್ಲಿ ಹೊಡೆದದ್ದು ಕೇವಲ 67. 44 ರನ್ ನರೇನು ಮತ್ತು 56 ರನ್ ಅಜಿಂಕ್ಯ ರಹಾನೆ, ಅವರಿಬ್ಬರಿದು ಸೇರಿ 100 ರನ್ ಆಯಿತು. ಮಿಕ್ಕಿದಂಥವರು ಸೇರಿ 74 ರನ್ ಹೊಡೆದದ್ದು. ಟು ಬಿ ಪ್ರಿಸೈಸ್, ಆ 74 ರನ್ನಲ್ಲಿ 6 ರನ್ ಎಕ್ಸ್ಟ್ರಾ ಇತ್ತು. ಅಂದರೆ ಮಿಕ್ಕಿದವರೆಲ್ಲ ಸೇರಿ ಹೊಡೆದದ್ದು ಕೇವಲ 68 ರನ್ ಅಷ್ಟೇ. ಸೊ 174 ಅಂದರೆ ಆ ಗ್ರೌಂಡಲ್ಲಿ ಆರಾಮಾಗಿ ಹೊಡಿಬೋದು ಅಂತ ಅಂದ್ಕೊಳ್ಳೋದು. ಈ ಮ್ಯಾನ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ ಕೃಣಾಲ್ ಪಾಂಡೆ ಅವ್ರಿಗೆ ಕೊಡಬೇಕು. 4 ಓವರ್ಗೆ 29 ರನ್ನಿಗೆ 3 ವಿಕೆಟ್, ಅದು ಸಹ ಫಸ್ಟ್ ಓವರಲ್ಲಿ 15 ರನ್ನು ಹೊಡಿಸಿಕೊಂಡ ಮೇಲೆ ಕುಗ್ಗದೆ ವಾಪಸ್ ಬಂದು ಅಂಥ ಅಮೋಘ ಬೌಲಿಂಗ್ ಪ್ರದರ್ಶನ ಮಾಡಿದ್ದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು. ನಮ್ಮದು ಏನೋ ಚೇಸು ಭಾರಿ ಟೆನ್ಷನ್ ಎಲ್ಲ ಐತೆ ಅಂತಂದರೆ, ಎಂಥ ಮಾರೆ ಇಂಗ್ಲೆಂಡ್ ಪ್ಲೇಯರ್ಸು ಯಾರು ಸಹ ಫಾರ್ಮಲ್ಲಿ ಇಲ್ಲ, ಲಂಗ್ ಪುಸ್ಕ್ ಅಂತ ನಾವೆಲ್ಲ ಭಾರಿ ಟೆನ್ಷನ್ ಮಾಡಿಕೊಂಡಿದ್ದೆವು. ಸಾಲ್ಟ್ ಫಾರ್ಮಲ್ಲಿ ಇಲ್ಲ, ಸಾಲ್ಟಲ್ಲಿ ಸಾಲ್ಟೇ ಇಲ್ಲ, ಲಿವಿಂಗ್ಸ್ಟನ್ ಡೆಡ್ ಸ್ಟನ್ ಆಗಿದೆ, ಅವರು ಸಹ ಫಾರ್ಮಲ್ಲಿ ಇಲ್ಲ, ಹಾಗೆ ಹೀಗೆ ಅಂತ. ಫಸ್ಟ್ ಬಾಲೇ 4 ಸಾಲ್ಟ್. ಅಣ್ಣ ಇವತ್ತು ಯಾವುದೋ ಬೇರೆ ಸೋನಲ್ಲಿದ್ದರು. ನನ್ನ ಪ್ರಕಾರ ರಿವೆಂಜ್ ಅಂದರೆ KKR ಅವರು ರಿಟೈನ್ ಮಾಡಲಿಲ್ಲ ಸಾಲ್ಟ್ ಅವರನ್ನು. ಅದು ಒಂದು ಏನೋ ಮನಸ್ಸಿಗೆ ಹರ್ಟ್ ಆಗಿರ್ಬೋದು. ಯಾಕಂತಂದರೆ ಲಾಸ್ಟ್ ಟೈಮ್ KKR ಚಾಂಪಿಯನ್ ಆಗಬೇಕು ಅಂತಂದರೆ ನರೇನ್ ಅವರ ಪಾತ್ರ ಎಷ್ಟಿತ್ತೋ ಟಾಪ್ ಆರ್ಡ್ರಲ್ಲಿ ಅಷ್ಟೇ ಪಾತ್ರ ಸಾಲ್ಟ್ ಅವರಿದ್ದು ಕೂಡ ಇತ್ತು. ಸಿಕ್ಕಾಬೇಡ ಅವರಿಬ್ಬರು ಸೇರಿ ಡಮ್ ಅಂತ ಹೊಡಿತಾನೆ ಇದ್ರು. ಅವ್ರನ್ನ ರಿಟೈನ್ ಮಾಡಲಿಲ್ಲ ಅಂತ ಬೇಜಾರಾಗಿರ್ಬೋದು. ಆಕ್ಷನಲ್ಲಿ ಬೈ ಮಾಡಲಿಕ್ಕೆ ಹೋದರು, ಬಟ್ RCB ಅವ್ರು ನಾ ಬಿಡುದಿಲ್ಲ ಮಾರ್ರೆ ಅಂತ RCB ಅವ್ರು ಸಹ ಭಾರಿ ಹಿಡ್ಕೊಂಡಿದ್ರು, ನಮಗೆ ಸಾಲ್ಟ್ ಬೇಕೇ ಬೇಕಂತ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಪ್ರೂವ್ ಮಾಡಿದ್ರು ಸಾಲ್ಟ್ ಅವರು. ಸೂಪರಪ್ಪ. 31 ಬಾಲಿಗೆ 56 ರನ್. ಆ ಕಡೆ ಅಜಿಂಕ್ಯ ರಹಾನೆ ಅವರು ಹೊಡೆದ್ರೆ, ಇವರು ಕೂಡ ನನಗೆ ಸಹ 31 ಬಾಲಿಗೆ 56 ರನ್ ಹೊಡಲಿಕ್ಕೆ ಬರ್ತದೆ ಅಂತ ಸಾಲ್ಟ್ ಅವರು ಕೂಡ ಸೂಪರಾಗಿ ಅದೇ ಸೇಮ್ ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. 9-4 ಅವರು 6-4 ಹೊಡೆದು, ಇವರು 9-4 ಹೊಡೆದು. 9-4 2 6. ವರುಣ್ ಚಕ್ರವರ್ತಿ ಅವರ ಒಂದು ಓವರಲ್ಲಿ 21 ರನ್ ಹೊಡೆದಿದ್ದಾರೆ. ಯಾರು ಸಾಲ್ಟ್ ಅವರು. ವರುಣ್ ಚಕ್ರವರ್ತಿ ಅವರು ಈ ಥರ ಎಲ್ಲ ಹೊಡಿಸ್ಕೊಳ್ತಾರಂತ ನಮಗೆ ಶಾಕ್ ಆಗಿದೆ. ಯಾಕಂತಂದರೆ ಈ ಒಂದು IPL ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ವರುಣ್ ಚಕ್ರವರ್ತಿ, ಹಾಗೆ ಹೀಗೆ ಅಂತೆಲ್ಲ ನಾವು ಅಂದ್ಕೊಳ್ತಿದ್ದದ್ದು. ಏನು ಕ್ಯಾರೇ ಇಲ್ಲ. ಸಾಲ್ಟ್ ಅಣ್ಣ ಡಮಾಲ್ ಡಿಮಿಲ್ ಎಲ್ಲ ಬೌಂಡ್ರಿ ಆ ಕಡೆ ಈ ಕಡೆ ಎಲ್ಲ ಹೊಡಿತಿದ್ದು 6-4 ಅಂತ. ಆ್ಯಂಡ್ ಒಬ್ಬರ ಬಗ್ಗೆ ನಾನು ಮಾತಾಡಲಿಲ್ಲ, ವಿರಾಟ್ ಕೊಹ್ಲಿ ಅಣ್ಣ ಎವರ್ ಗ್ರೀನ್. ಅವ್ರದ್ದು ಔಟ್ ಆಫ್ ಫಾರ್ಮೇ ಇಲ್ಲ, ಬಟ್ ನಂಗೆ ಭಾರಿ ಖುಷಿಯಾದದ್ದು. ನಾವೆಲ್ಲ ಒಂದು ಲಾಸ್ಟ್ IPL ಇದು ಸೆಕೆಂಡ್ ಹಾಫಲ್ಲಿ ಭಾರಿ ಚಂದ ಸ್ಟ್ರೈಕ್ ರೇಟ್ ಇತ್ತು. ಬಟ್ ಒಂದು ಲಾಸ್ಟ್ 3-4 ವರ್ಷಗಳ ಒಂದು ಜರ್ನಿಯನ್ನು ಗಮನಿಸಿದಾಗ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಏನಿತ್ತು, ಅಥವಾ ಎಸ್ಪೆಷಲಿ ಕಾಮೆಂಟೇಟರ್ಸ್ ಇದು ಕಂಪ್ಲೇಂಟ್ ಏನಿತ್ತು ಅಂದರೆ ಇವ್ರದ್ದು 40 ಬಾಲ್ 50 ಎಲ್ಲ ನಡೆಯುವುದಿಲ್ಲ, 35 ಬಾಲ್ 50 ಎಲ್ಲ ನಡೆಯುವುದಿಲ್ಲ, ಗೇಮ್ ತುಂಬ ಇವಾಲ್ವ್ ಆಗಿದೆ, ಹಾಗೆ ಹೀಗೆ ಅಂತ. ನಾವು ಸಹ ಅದಕ್ಕೆಲ್ಲ ತಲೆ ಅಲ್ಲಾಡಿಸಿತ್ತು. ಕರೆಕ್ಟ್ ಅಂತ ನಾವು ಸಹ ಅವರ ಮಾತಿಗೆ ಬದ್ಧರಾಗಿದ್ದೆವು, ಹೌದು ಮಾರ್ರೆ ಅಂತ. ಬಟ್ ಅಣ್ಣ ಇವತ್ತು ಬೇರೆ ಝೋನಲ್ಲಿದ್ದರು. ಸಾಲ್ಟ್ ಅವರು ಹೇಗೆ ಹೊಡಿತಿದ್ರು ಅದೇ ಥರ ವಿರಾಟ್ ಕೊಹ್ಲಿ ಅವರು ಸಹ ಹೊಡಿತಿದ್ರು. 163 ಸ್ಟ್ರೈಕ್ ರೇಟಲ್ಲಿ ಇವತ್ತು ಅವರ ಆಟ ಸಾಗಿದ್ದು. ನಾಟ್ ಔಟ್ ಆಗಿದ್ರು. 59 ರನ್ ಹೊಡೆದು ನಾಟ್ ಔಟ್ ಆಗಿದ್ರು. 36 ಬಾಲಿಗೆ 4-4 3 6. ಆ 3 6ಅಲ್ಲಿ 2 ಬಾಲಿಗೆ 2 6 ಸ್ಪೆನ್ಸರ್ ಜಾನ್ಸನ್ ಅವರ ಓವರಲ್ಲಿ ಬಂದದ್ದು. ಸೂಪರ್. ಇವರಿಬ್ಬರು ಸೇರಿ ಫಸ್ಟ್ 6 ಓವರಲ್ಲಿ ಪವರ್ ಪ್ಲೇಯಲ್ಲಿ 80 ರನ್ ಚಚ್ಚಿದ್ರು. ಆ್ಯಂಡ್ ಲಾಸ್ಟ್ ಟೈಮ್ 6 ಓವರಿಗೆ 92 ರನ್. ನಾನು ಫಸ್ಟ್ ಟೈಮ್ ಏನು ಚಿನ್ನಸ್ವಾಮಿಗೆ ಹೋಗಿ ನೋಡಿದಾಗಿತ್ತು GT ಮ್ಯಾಚ್, RCB ವರ್ಸಸ್ GT. ಆ ಮ್ಯಾಚಲ್ಲಿ 6 ಓವರಿಗೆ 92 ರನ್ ಹೊಡ್ತಿದ್ರು. ಅದು ಬಿಟ್ಟರೆ ಇದೇ ಸೆಕೆಂಡ್ ಹೈಯೆಸ್ಟ್ ಅವರ ಪವರ್ ಪ್ಲೇ ಸ್ಕೋರು. ಅದಾದಮೇಲೆ ಔಟ್ ಆದರು ಬಿಡಿ, ಯಾರು ನಮ್ಮ ಸಾಲ್ಟ್ ಅವರು ಔಟ್ ಆದರು. ಆ್ಯಂಡ್
ನನಗೆ ಇನ್ನೊಂದು ಖುಷಿಯ ವಿಚಾರ ಏನು ಅಂತಂದರೆ, ಯಾರೆಲ್ಲ ನಮ್ಮ ಪ್ಲೇಯಿಂಗ್ 11 ಅಥವಾ ಪ್ರಿವ್ಯೂ ವಿಡಿಯೋ ನೋಡಿದಿರೋ ಅವರೆಲ್ಲರೂ ಸಹ ಭಾರಿ ಖುಷಿ ಪಟ್ಟಿರ್ತೀರಿ. ನಾವು ಏನು ಪ್ರೆಡಿಕ್ಟ್ ಮಾಡಿದ್ದೆವು ಪ್ಲೇಯಿಂಗ್ 11 ಅದೇ ಪ್ಲೇಯಿಂಗ್ 11 ಇತ್ತು. ಎಸ್, ಭುವಿ ಯಾಕೆ ಇಲ್ಲ ಅಂತ ಇನ್ನೂ ಸಹ ಗೊತ್ತಾಗಲಿಲ್ಲ. ಭುವಿದೊಂದು ಬಿಟ್ಟು ಹಾಕಿ ಮತ್ತು ಎಲ್ಲ ಪ್ಲೇಯರ್ಸ್ ನಾವು ಏನು ಪ್ರೆಡಿಕ್ಟ್ ಮಾಡಿದ್ದೆವು ಅದೇ ಇತ್ತು, ಇನ್ಕ್ಲೂಡಿಂಗ್ ಬ್ಯಾಟಿಂಗ್ ಆರ್ಡರ್ ಕೂಡ ಹಾಗೆ. ಸಾಲ್ಟ್ ಕೊಹ್ಲಿ ಅವರು ಬರ್ತಾರೆ, 1 ಡೌನಲ್ಲಿ ಪಡಿಕಲ್, ಅದಾದಮೇಲೆ ರಜತ್ ಪಾಟಿದಾರ್, ಅದಾದಮೇಲೆ ಜೀವಂತ ಕಲ್ಲು ಲಿವಿಂಗ್ಸ್ಟನ್ ಅವರು ಬರ್ತಾರೆ, ಅದಾದಮೇಲೆ ಐದರ್ ಟಿಮ್ ಡೇವಿಡ್ ಅಥವಾ ಶೆಫರ್ಡ್, ಇದು ರೆಮೋರಿಯೋ ಶೆಫರ್ಡ್ ಅವ್ರನ್ನ ಹಾಕ್ಕೊಳ್ಬೋದು. ಅವರಿಬ್ಬರಲ್ಲಿ ಒಬ್ಬರನ್ನ ಹಾಕ್ಕೊಳ್ತಾರಷ್ಟೇ, ಇಬ್ಬರನ್ನ ಆಡಿಸೋದಿಲ್ಲ. ಮತ್ತು ಎಂಥದ್ದು ಬೆತ್ತೆಲ್ ಅವರಿಗೆ ಚಾನ್ಸು ಸಿಗೋದಿಲ್ಲ. ಈ ಥರದ್ದೆಲ್ಲ ಒಂದು ಪ್ರಿವ್ಯೂ ಹಾಗೆಯೇ. ಯಾಕೆಂತಂದರೆ RCB ಮ್ಯಾನೇಜ್ಮೆಂಟಿಗೆ ಕನ್ನಡ ಅರ್ಥ ಆಗ್ತದೆ. ಹೌದು, ನಮ್ಮ ವೀಡಿಯೋ ನೋಡ್ತಾರಂತೆ ನಮಗೆ ಬಲ್ಲ ಮೂಲಗಳಿಂದ. ಇಲ್ಲ ಮಾರೆ, ಅವರಿಗೆಲ್ಲಿ ಅರ್ಥ ಆಗ್ತದೆ. ಸಾಲ್ಟು ಮತ್ತು ಕೊಹ್ಲಿ ಅವ್ರದ್ದು ಸೂಪರ್ ಪಾರ್ಟ್ನರ್ಶಿಪ್. ಅದಾದಮೇಲೆ ಪಡಿಕಲ್ 1 ಡೌನು. ನಂಗೆ ಖುಷಿ ಆದದ್ದೇನು ಅಂತಂದರೆ, ಅವರು 10 ಬಾಲಿಗೆ 10 ರನ್ ಹೊಡೆದು ಔಟ್ ಆದರು. ಬಟ್ ಅವರು ಔಟ್ ಆದ ರೀತಿ ಇದೆಯಲ್ಲ, ಅವರು ನರೇನ್ ಅವರ ಬೌಲಿಂಗಲ್ಲಿ ನರೇನಿಗೆ 6 ಹೊಡಿಲಿಕ್ಕೆ ಹೋಗಿ ಔಟ್ ಆದದ್ದು. ಆ್ಯಂಡ್ ಆಲ್ಮೋಸ್ಟ್ 6 ಹೋಗಿತ್ತು. ಆ ಇಂಟೆಂಟ್ ತೋರಿಸಿದ್ರಲ್ಲ, ಅದು ಖುಷಿ ಅದು. ಇಲ್ಲದೆ ನರೇನಿದು ಓವರಲ್ಲಿ ಅಣ್ಣ ಮಾರೆ ಬೇಡ ಮಾರೆ ಅಂತ ಅಂದ್ಕೊಳ್ತಾರೆ, ಬಟ್ ಸ್ಟಿಲ್ 6 ಹೊಡಿಲಿಕ್ಕೆ ಟ್ರೈ ಮಾಡಿದ್ರಲ್ಲ, ಅದು ನಂಗೆ ಖುಷಿ ಆಯಿತು. ಆ್ಯಕ್ಚುಲಿ ಒಂದು 4 ಹೊಡೆದ್ರು, ಏನು ಟೈಮಿಂಗ್ ಮಾರೆ, ಅದು ಜಸ್ಟ್ ಫ್ಲಿಕ್ ಮಾಡಿದಷ್ಟೇ ಡೀಪ್ ಮಿಡ್ ವಿಕೆಟಿಗೆ ಜುರ್ರಂತ 4 ಆಯಿತು ನರೇನ್ ಅವರ ಓವರಲ್ಲಿ. ಓಕೆ, ಇಂಟೆಂಟ್ ಇತ್ತು. ಅದಾದಮೇಲೆ ಬಂದಂಥ ಆಟಗಾರ, ಮೊದಲ ಬಾರಿಗೆ ಕಪ್ತಾನನಾಗಿರುವಂಥ ಆಟಗಾರ RCB ಪಾಲಿಗೆ ರಜತ್ ಪಾಟಿದಾರ್. ಅಬ್ಬಾ ಏನು ಚಂದ ಮಾರೆ ಬ್ಯಾಟಿಂಗು. ಟೈಮಿಂಗ್ ಅಂದರೆ ಟೈಮಿಂಗ್. 16 ಬಾಲಿಗೆ 34 ರನ್ ಹೊಡೆದದ್ದೇ ಗೊತ್ತಾಗ್ತಿರ್ಲಿಲ್ಲ ಮಾರ. ಸೀರಿಯಸ್ಲಿ ಅಷ್ಟು ಸೂಪರಾಗಿ ಆಡಿದರು. ಅವ್ರದ್ದು ವೈಭವರ್ ಅವರಾಗಿರ್ಬೋದು, ಹರ್ಷಿತ್ ರಾಣಾ ಆಗಿರ್ಬೋದು, ಎಲ್ಲ ಬೌಲರ್ಸು ಹೊಡಿಸ್ಕೊಂಡಿದ್ದಾರೆ. ಆ್ಯಂಡ್ ಹರ್ಷಿತ್ ರಾಣಾ ಅವರ ಒಂದು ಓವರಲ್ಲಿ 4 4 ಹೊಡೆದ್ರು ನೋಡಿ. ಒಂದು ಪಾಯಿಂಟ್ ರೀಜನಲ್ಲಿ ಒಂದು 4 ಹೊಡೆದ್ರು ರಜತ್ ಪಾಟಿದಾರ್, ಸೂಪರ್. ಆ್ಯಂಡ್ ಲಾಸ್ಟ್ಗೆ ಜೀವಂತ ಕಲ್ಲು ಬಂದು, ಅಂದರೆ ಲಿವಿಂಗ್ಸ್ಟನ್ ಅವರು 5 ಬಾಲಿಗೆ 15 ರನ್. ಅವರು ಕೂಡ ಫಸ್ಟ್ ಬಾಲೇ 4 ಹೊಡೆದ್ರು. ಅಂದರೆ ಇವರು ಇಂಗ್ಲೆಂಡಿಗೆ ಆಡುವಾಗ ಮಾತ್ರ ಔಟ್ ಆಫ್ ಫಾರ್ಮಾ ನಂಗೆ ಗೊತ್ತಿಲ್ಲ, ಎಂಥದೇ ಇರಲಿಪ್ಪ. ಈಗ IPL ಸ್ಟಾರ್ಟ್ ಆಗಿದೆ, 2 ತಿಂಗಳು ನಾವು IPL ಇದು ಮಾತ್ರ ಮಾತಾಡ್ತೇವೆ. ಅವ್ರದ್ದು ಇಂಟರ್ನ್ಯಾಷನಲ್ ಫಾರ್ಮು ಎಂಥದೇ ಇರಲಿ, ಅದು ನಮಗೆ ಸಂಬಂಧ ಇಲ್ಲ. ಆ್ಯಸ್ ಅನ್ RCB ಫ್ಯಾನ್, ಡೈಹಾರ್ಡ್ RCB ಫ್ಯಾನ್ಗೆ ತುಂಬ ಖುಷಿ ಆಯ್ತಪ್ಪ. 16.2 ಓವರಿಗೆ ಟಾರ್ಗೆಟ್ ರೀಚ್ ಆಗಿರೋದು, ಆ ಒಂದು ವೇಗದಲ್ಲಿ ಟಾರ್ಗೆಟನ್ನು ಸಕ್ಸಸ್ಫುಲಿ ರೀಚ್ ಮಾಡಿರೋದು ತುಂಬ ಖುಷಿಯ ವಿಚಾರ. ಯಾಕಂತಂದರೆ ಮ್ಯಾನೇಜ್ಮೆಂಟ್ ಒಂದು ಮಾತಾಡಿರ್ಬೋದು, ಏನು ಅಂತಂದರೆ, ನೋಡಿ 20 ಓವರ್ ತನಕ ತೊಗೊಂಡೋಗೋದು, ಒದ್ದಾಡೋದು, ಲಾಸ್ಟ್ ಮಿನಿಟಿಗೆ ಬಾಯಿ ಬರ್ಸಿ ಗೆಲ್ಲೋದು, ಇನ್ಮೇಲೆಲ್ಲ ಅದೆಲ್ಲ ನಡೆಯೋದಿಲ್ಲ. ಯಾಕಂತಂದರೆ ಮುಂದೆ ಒಂದು ಟೈಮ್ ಬರ್ತದೆ, ರನ್ ರೇಟ್ ಅಂತ. ರನ್ ರೇಟ್ ಆಧಾರದಲ್ಲೆಲ್ಲ ನಾವು ತೇರ್ಗಡೆ ಆಗೋದು ಬೇಡ. ಪ್ಲೇ ಆಫಿಗೆ ವಿತ್ ಪಾಯಿಂಟ್ಸ್ ಆರಾಮಾಗಿ ಪಟ ಅಂತ ಮ್ಯಾಚ್ ವಿನ್ ಆಗಿಕೊಂಡು ಪ್ಲೇ ಆಫಿಗೆ ಕ್ವಾಲಿಫೈ ಆಗಬೇಕಂತ ಹೇಳಿದಾರ ಅಂತ. ಇದೇ ರೀತಿಯಾಗಿ RCB ಮುಂದುವರಿಲಿ ಅಂತ ನಾವು ಆಶಿಸ್ತೇವೆ. ಟಫ್ ಲಕ್ KKR. ಅವ್ರದ್ದು ನಾನು ಅವರ ಪ್ರಿವ್ಯೂವಲ್ಲಿ ಸಹ ಹೇಳಿದ್ದೆ, ಅವರ ಟೀಮ್ ಪ್ರಿವ್ಯೂವಲ್ಲಿ ಸಾಲ್ಟ್ ಮತ್ತು ಶ್ರೇಯಸ್ ಅಯ್ಯರ್ ಅವ್ರನ್ನು ಬಿಟ್ಟಿರೋದು ಅವರಿಗೆ ಕಂಟಕವಾಗಿ ಪರಿಣಮಿಸಬಹುದು ಅಂತ. ಗೊತ್ತಿಲ್ಲ. ನರೇನ್ ಅವರು ಈಗ ಸಹ ಟಾಪ್ ಆರ್ಡ್ರಲ್ಲಿ ಫಾರ್ಮಲ್ಲಿದ್ದಾರೆ, ಅಜಿಂಕ್ಯ ರಹಾನೆ ಅವರು ಫಾರ್ಮಿಗೆ ಬಂದಿದ್ದಾರೆ. ಬಟ್ ಮಿಡ್ಲ್ ಆರ್ಡರ್ ಈ ಥರ ಕೈ ಕೊಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಎನಿವೇಸ್ ಇನ್ನೂ ಸಹ ತುಂಬ ಮ್ಯಾಚ್ ಉಂಟು, ಅವ್ರು ಫಾರ್ಮಿಗೆ ಬರ್ತಾರೆ ಬಿಡಿ, ಒಳ್ಳೆ ಟೀಮೇ ಅವರು. ಎಸ್, ನಾಳೆ ಡಬಲ್ ಹೆಡ್ಡರ್ ಅಂದರೆ 2 ತಲೆ ಅಂತಲ್ಲ, 2 ಮ್ಯಾಚ್ ಉಂಟು. ಪ್ರತಿ ಮ್ಯಾಚಿನ ನಂತರ ವಿಡಿಯೋ ಬರ್ತದೆ. ಸರಿಯಾಗಿದ್ರೆ ಬರುವ. ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಬರುವ.